Hello, good morning, all. Welcome to the day one of my logging journey. I started my day with some gratitude and praise to the God. Om Krishnaya Vasudevaya Haraye Paramatmane Pranatakleshinashaya Govindaya Namo Namah Pujjaya Raghavendraya Satyadharma Rataya Cha Bhajatam Kalparukshaya Namatam Kamadhenave. ಫಸ್ಟ್ ಕೆಲಸ ಅಂದ್ರೆ ಎದ್ದು ಬ್ಲ್ಯಾಂಕೆಟ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಆಮೇಲೆ ಅವನ್ನೆಲ್ಲ ಕರೆಕ್ಟಾಗಿ ತೆಗೆದಿಟ್ಟು ಆಮೇಲೆ ಐ ಲವ್ ಮೇಕಿಂಗ್ ಮೈ ಬೆಡ್. ಅದು ನಮ್ದು ಮಾರ್ನಿಂಗ್ ರಿಚುವಲ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿ ಬೆಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನಾನು ವಾಶ್ರೂಮ್ಗೆ ಹೋದೆ ಫ್ರೆಶ್ ಅಪ್ ಆಗಿ ಬಂದು ವಾಟರ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ. ವಾಟರ್ ಬಾಯ್ಲ್ ಆದಮೇಲೆ ಒಂದು ಗ್ಲಾಸ್ ಒಳಗೆ ಬಿಸಿನೀರು ಹಾಕಿ ರಾತ್ರಿ ನೆನೆಸಿಟ್ಟಿದ್ದ ಗೋಂದ್ ಪ್ಲಸ್ ಚಿಯಾ ಸೀಡ್ಸ್ ಅದನ್ನು ಆ್ಯಡ್ ಮಾಡಿದೆ. ಚಿಯಾ ಸೀಡ್ಸ್ ಮತ್ತು ಗೋಂದ್ ಎದಕ್ಕೆ ಯೂಸ್ಫುಲ್ ಅಂತಂದ್ರೆ ಬಾಡಿ ವೇಟ್ ಮ್ಯಾನೇಜ್ಮೆಂಟ್, ಆಮೇಲೆ ಹೀಟ್ ಕಂಟ್ರೋಲ್ ಮಾಡ್ತೈತಿ, ಆಮೇಲೆ ನಿಮ್ಗೆ ವೆಯ್ಟ್ ಲಾಸ್ ಜರ್ನಿಗೆ ಭಾಳ ಇಂಪಾರ್ಟೆಂಟ್. ಆಮೇಲೆ ಒಂದು ಫುಲ್ ಫ್ರೆಶ್ ಲೆಮನ್ ಅದನ್ನ ಕಟ್ ಮಾಡಿ ಅದು ಸೀಡ್ಸ್ ಎಲ್ಲ ತೆಗ್ದು ಎರಡು ಪಾರ್ಟ್ ಅದನ್ನ ಫುಲ್ ವಾರ್ಮ್ ವಾಟರ್ ಒಳಗೆ ಸ್ಕ್ವೀಸ್ ಮಾಡಿ ಎರಡು ಲೆಮನ್ ಸ್ಕ್ವೀಸ್ ಮಾಡಿ 1 ಟೇಬಲ್ ಸ್ಪೂನ್ ಒಳಗೆ ಹನಿ ತೊಗೊಂಡು ವಾರ್ಮ್ ವಾಟರ್ ಒಳಗೆ ಆ್ಯಡ್ ಮಾಡಿ ಅದನ್ನ ಸ್ಟಿರ್ ಮಾಡಿ ಆದಮೇಲೆ ನೌ ಕಮ್ಸ್ ದ ಫ್ಲ್ಯಾಕ್ಸೀಡ್ ಪೌಡ್ರ್ ಆ್ಯಂಡ್ ಮೊರಿಂಗಾ ಪೌಡ್ರ್. ಎರಡು ಹಾಫ್ ಟೇಬಲ್ ಸ್ಪೂನ್ ತೊಗೊಂಡು ವಾರ್ಮ್ ವಾಟರ್ ಒಳಗೆ ಮಿಕ್ಸ್ ಮಾಡಿ ಅದು ಫುಲ್ ಸ್ಟಿರ್ ಮಾಡ್ಬೇಕು. ಯಾಕಂದ್ರೆ ಅದು ಫ್ಲ್ಯಾಕ್ಸೀಡ್ ಪೌಡ್ರ್ ಮತ್ತು ಮೊರಿಂಗಾ ಪೌಡ್ರ್ ಜಲ್ದಿ ಮಿಕ್ಸ್ ಆಗಂಗಿಲ್ಲ ವಾಟರ್ ಒಳಗೆ. ಮೊರಿಂಗಾ ಪೌಡ್ರ್ ಅಂತೂ ಜಲ್ದಿ ಮಿಕ್ಸ್ ಆಗಂಗಿಲ್ಲ, ಫುಲ್ ಆ್ಯಟಿಟ್ಯೂಡ್ ಅದಕ್ಕೆ. ಎಲ್ಲ ಮಿಕ್ಸ್ ಮಾಡಿ ಕೊಡದೆ. ಟೇಸ್ಟ್ ಸ್ವಲ್ಪ ಸಾರ್ ಇತ್ತು, ಬಟ್ ಇಟ್ಸ್ ವೆರಿ ಹೆಲ್ದಿ. ಶೂಸ್ ಹಾಕೊಂಡು ಹೊಂಟೆ ಫಿಟ್ನೆಸ್ ಮಾಡೋಕೆ. ನಮ್ಮ ಕೆಳಗೆ ವೆಂಕಟೇಶ್ವರನ ಗುಡಿ ಐತಿ, ಜೈ ಶ್ರೀರಾಮ್ ಅಂತೇಳಿ ಪಾರ್ಕಿಗೆ ಬಂದು ಗಾಡಿ ಪಾರ್ಕ್ ಮಾಡಿ ಪಾರ್ಕ್ ಒಳಗೆ ಓಡಾಕೆ ಅಲೋ ಇರಲಿಲ್ಲ. ಸೊ ಐ ರ್ಯಾನ್ ಅರೌಂಡ್ ದ ಪಾರ್ಕ್. 3 ರೌಂಡ್ಸ್ ಕಂಪ್ಲೀಟ್ ಮಾಡಿದೆ. ಫಸ್ಟ್ ಡೇ 3 ರೌಂಡ್ಸ್ ಕಂಪ್ಲೀಟ್ ಮಾಡಿದ್ದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು. ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಅದಾದ್ಮೇಲೆ ಪಾರ್ಕ್ ಒಳಗೆ ಎಂಟ್ರಿ ಆಗೋಕೆ ನಮ್ಮ ನೀಲಮೇಘ ಶ್ಯಾಮ ಅವ್ರ ಸ್ಟ್ಯಾಚು ಐತಿ. ಎಷ್ಟು ಮಸ್ತ್ ಐತಿ ನೋಡ್ರಿ. ಮೈ ಬಿಗ್ಗೆಸ್ಟ್ ಇನ್ಸೆಕ್ಯೂರಿಟಿ ಇಸ್ ಮೈ ಬಾಡಿನೋ. ಐ ಹ್ಯಾವ್ ಗೇನ್ ಲಾಡ್ ಆಫ್ ವೇಟ್. ನನ್ನ ಮುಖ ನಂಗೆ ಲಿಟ್ರಲಿ ನೋಡ್ಕೊಳಕ್ ಆಗತ್ತಿಲ್ಲ ಮಿರರ್ ಒಳಗೆ. ಸೊ ಐ ಸ್ಟಾರ್ಟೆಡ್ ಎಕ್ಸಸೈಸಿಂಗ್. ಸ್ಟಾರ್ಟಿಂಗ್ ಜಂಪಿಂಗ್ ಜಾಕ್ಸ್ ಮಾಡಿದೆ, ಅದಾದ್ಮೇಲೆ ಲಂಜಸ್, ಅದಾದ್ಮೇಲೆ ಹೈ ನೀಸ್, ಬಾಡಿ ವೇಟ್ ಸ್ಕ್ವಾಟ್ಸ್, ಸಮ್ ಆ್ಯಪ್ಸ್ ವರ್ಕೌಟ್ಸ್. ದೆನ್ ಐ ಡಿಡ್ 30 ಪುಷಪ್ಸ್ ಅಟ್ ಒನ್ ಗೋ. ಅದು ಭಾಳ ಅಂದ್ರೆ ಭಾಳ ಮಸ್ತ್ ಫೀಲ್ ಅನ್ಸಾಕತ್ತಿತ್ತು. ಯಾಕಂದ್ರೆ ಭಾಳ ದಿವಸ ಆದ್ಮೇಲೆ ಪುಷಪ್ಸ್ ಮಾಡ್ಬೇಕಂದ್ರೆ ಅದೆಲ್ಲಿ ಮಾಡಕ್ ಆಕೈತಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಮಸ್ತ್ ಫೀಲ್ ಕೊಡ್ತಾ ಆಮೇಲೆ 30 ಪುಷಪ್ಸ್ ಮಾಡಿದಾದ್ಮೇಲೆ. ದೆನ್ ಐ ಡಿಡ್ ಸಮ್ ಮೌಂಟೇನ್ ಕ್ಲೈಂಬರ್ಸ್. ಅದಾದ್ಮೇಲೆ ಫುಲ್ ಬಾಡಿ ಸ್ಟ್ರೆಚಸ್ ಮಾಡಿದೆ. ಭಾಳ ದಿವಸ ಆದ್ಮೇಲೆ ಫಿಟ್ನೆಸ್ ಮಾಡೋದ್ರಿಂದ ಅದು ಫುಲ್ ಬಾಡಿ ಸ್ಟಿಫ್ ಫೀಲ್ ಆಗೋದಿತ್ತು. ಎವ್ರಿ ಮಸಲ್ ಲಾಕ್ ಆದಂಗೆ ಫೀಲ್ ಆಗೋದಿತ್ತು ಸ್ಟ್ರೆಚಸ್ ಮಾಡೋ ಮುಂದೆ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಗೈಸ್. ಇನ್ನೊಂದು 2-3 ಡೇಸ್ ಒಳಗೆ ಮತ್ತೆ ಬಾಡಿ ಫುಲ್ ಲೈಟ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟ್ರೆಚಸ್ ಮಾಡ್ಕೊಂಡು ರೂಮಿಗೆ ಬಂದೆ. ರೂಮ್ ಒಳಗೆ ಫುಲ್ ಕಸ ತುಂಬಿತ್ತು. ಸೊ ಫುಲ್ ರೂಮ್ ಕ್ಲೀನ್ ಮಾಡಿದೆ. ಕ್ಲೀನ್ ಆದ್ಮೇಲೆ ಬಕೆಟ್ ಒಳಗೆ ನಮ್ದು ಕೋಲ್ಡ್ ವಾಟರ್ ಫಿಲ್ ಆಗತ್ತಿತ್ತು. ನೀರಂತೂ ವಿಪರೀತ ಕೋಲ್ಡ್ ಇತ್ತು. ಸ್ನಾನ ಮಾಡ್ಬೋದಂತೂ ಎವ್ರಿ ನರ್ವ್ ಫುಲ್ ಶಾಕ್ ಹೊಡೆದಂಗೆ ಫೀಲ್ ಆಗತ್ತಿತ್ತು. ನಿಮಗೆ ಗೊತ್ತೈತಿ ಬೆಂಗಳೂರು ವೆದರ್ ಹೆಂಗೈತಿ ಲಾಸ್ಟ್ 3-4 ಡೇಸಿಂದ ಅಂತ. ಫುಲ್ ಕೋಲ್ಡ್ ಐತಿ, ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಐತಿ. ಸೊ ಸ್ನಾನ ಮಾಡ್ಕೊಂಬಂದು ಉದ್ದಿನ ಕಡ್ಡಿ ಬೆಳಗ್ಗೆ ನಾನು ದೇವರಿಗೆಲ್ಲ ನಮಸ್ಕಾರ ಮಾಡಿದೆ. ನಮ್ಮ ಪಿ ಜಿ ಮುಂದೆ ದೊಡ್ಡ ಟೆಂಪಲ್ ಐತಿ. ಆ ಟೆಂಪಲ್ ಒಳಗೆ ನೋಡ್ರಿ ಲಾರ್ಡ್ ವಿಷ್ಣು ಸ್ಟ್ಯಾಚು ಎಷ್ಟು ಮಸ್ತ್ ಐತಿ. ಅದಾದ್ಮೇಲೆ ನಮಸ್ಕಾರ ಮಾಡಿ ಒಳಗೆ ಹೋದೆ. ಒಳಗೆ ಹೋಗೋಕೆ ಲೆಫ್ಟ್ ಸೈಡ್ ನಮ್ದು ಬಾಸ್ ಅದಾರ. ನಮ್ಮ ಬಾಸ್ ತೋರಿಸ್ತೇನೆ ನೋಡ್ರಿ ಈಗ. ಆಮೇಲೆ ಕೈ ಮುಗಿದು ಜೈ ಶ್ರೀರಾಮ್ ಅಂತೇಳಿ ಒಳಗೆ ಹೋದೆ. ಒಳಗೆ ಹೋಗೋಕೆ ಲೆಫ್ಟ್ ಸೈಡ್ ನಮ್ಮ ಕೋದಂಡರಾಮ ಮೂರ್ತಿ ಐತಿ. ಸೆಂಟರ್ ನಮ್ಮ ವೆಂಕಟೇಶ್ವರ ಮೂರ್ತಿ ಐತಿ. ಎಷ್ಟು ಮಸ್ತ್ ಐತಿ ನೋಡ್ರಿ. ರೈಟ್ ಸೈಡ್ ಅನ್ನಪೂರ್ಣೇಶ್ವರಿ ಮೂರ್ತಿ ಐತಿ. ಎಲ್ಲ ನಮಸ್ಕಾರ ಮಾಡಿ ಮಂದಿರ ಪ್ರದಕ್ಷಿಣೆ ಹಾಕಕ್ಕೆ ಬಂದೆ. ಪ್ರದಕ್ಷಿಣೆ ಆದ್ಮೇಲೆ ದೇವಸ್ಥಾನದ ಹೊರಗೆ ನಾಮ ಜಪ ಮಾಡ್ಕೊಂಡು ಕುಂತೆ. ಒಂದು 5 ನಿಮಿಷ ನಾಮ ಜಪ ಮಾಡಿದೆ. ಅದಾದ್ಮೇಲೆ ರೂಮಿಗೆ ಬಂದು ರೆಡಿ ಆದೆ. ರೆಡಿಯಾಗಿ ನಿಮಗೆಲ್ಲ ಬಾಯ್ ಹೇಳಿ ಹೊರಟೆ ನಾ ಕೆಲ್ಸಕ್ಕೆ. ರೆಡಿಯಾಗಿ ರೂಮ್ ಕ್ಲೋಸ್ ಮಾಡಿ ಹೊರಟೆ ನಾ ಕೆಲ್ಸಕ್ಕೆ. ಕೋಲ್ಡ್ ಶವರ್ ಮಾಡಿ ಫುಲ್ ಕೋಲ್ಡ್ ಫೀಲ್ ಆಗತ್ತಿತ್ತು. ನಮ್ಮ ಧ್ರುವ ರಟಿ ಅವ್ರು ನಿಂತಿದ್ದಾರೆ ರೋಡ್ ಮೇಲೆ ಫಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋ ಮುಂದೆ. ಆಮೇಲೆ ಫಸ್ಟ್ ಆರ್ಡ್ರ್ ಅಸೈನ್ ಆಯ್ತು. ಫುಲ್ ಖುಷಿಯಾಗಿ ಹೊರಟೆ ಪಿಕಪ್ ಮಾಡೋಕೆ. ಜೆ ಪಿ ನಗರ್ ಒಳಗಿರೋ ಪಾಕಶಾಲೆಗೆ ಬಂದೆ. ಆರ್ಡರ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಆರ್ಡರ್ ನಂಬರ್, ನಮ್ಮ ನೇಮ್ ನಂಬರ್ ಎಲ್ಲ ಎಂಟ್ರಿ ಮಾಡಿ ಆದಮೇಲೆ ನಮ್ಗೆ ಆರ್ಡರ್ ಕೊಡ್ತಾರೆ. ಸೊ ಆರ್ಡರ್ ತೊಗೊಂಡು ನಾನು ಹೋಗಿ ಬ್ಯಾಗ್ ಒಳಗೆ ಇಟ್ಕೊಂಡು ಕಸ್ಟಮರ್ ಲೊಕೇಶನ್ ಚೆಕ್ ಮಾಡಿ ಆಮೇಲೆ ಬ್ಯಾಗ್ ಕ್ಲೋಸ್ ಮಾಡಿ ಕಸ್ಟಮರ್ ಲೊಕೇಶನ್ಗೆ ಹೊರಟೆ. ಕಸ್ಟಮರ್ ಲೊಕೇಶನ್ ಹೋಗೋ ಮುಂದೆ ಬೆಂಗಳೂರು ವೆದರ್ ಅಂತೂ ಫ್ಯೂ ಡೇಸಿಂದ ಫುಲ್ ಕೋಲ್ಡ್ ಐತಿ. ಭಾಳ ಅಂದ್ರೆ ಭಾಳ ಥಂಡಿ ಹತ್ತತ್ತಿತ್ತು. ಅದ್ರಾಗ ಗಾಡಿ ಮೇಲೆ ಹೋಗ್ಬೇಕಾದ್ರೆ ಇನ್ನೂ ಥಂಡಿ ಹತ್ತತ್ತಿತ್ತು. ಆಮೇಲೆ ಕಸ್ಟಮರ್ ಲೊಕೇಶನ್ ಬಂದು ಆರ್ಡರ್ ಹ್ಯಾಂಡ್ ಓವರ್ ಮಾಡಿದೆ. ಆಮೇಲೆ ಇನ್ಸ್ಟಾಮಾರ್ಟ್ ಆರ್ಡರ್ ಅಸೈನ್ ಆಗಿತ್ತು. ಅದನ್ನು ತೊಗೊಂಡು ಕಸ್ಟಮರ್ ಲೊಕೇಶನಿಗೆ ಬಂದೆ. ಲಿಫ್ಟ್ ಒಳಗೆ ಮಿರರ್ ಇತ್ತು. ಸೊ ಸ್ಟೈಲ್ ಮೇಲೆ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ಆಮೇಲೆ ಅಕ್ಕ ಬಂದ್ರೆ ಅವ್ರ ಕೈಗೆ ಆರ್ಡರ್ ಕೊಟ್ಟೆ. ಆಮೇಲೆ 10 ಗಂಟೆ ಆಗಿತ್ತು. 10 ಗಂಟೆಗೆ ನಂದು ಆರ್ಡರ್ 12 ಆರ್ಡ್ರಿಗೆ 485 ರೂಪೀಸ್ ಆಗಿತ್ತು. ನೆಕ್ಸ್ಟ್ ಜೆ ಪಿ ನಗರ್ 5th ಫೇಸ್ ಒಳಗಿರೋ ಜೈಟೂನ್ ರೆಸ್ಟೋರೆಂಟ್ ಒಳಗೆ ಆರ್ಡರ್ ಅಸೈನ್ ಆಗಿತ್ತು.
ಆರ್ಡ್ರ್ ಪಿಕ್ ಮಾಡ್ಕೊಂಡು ಝೈಟೂನ್ ಮುಂದೆ ಒಂದು ಮಸ್ತೊಂದು ಹೋಟೆಲ್ ಇತ್ತು, ಅದನ್ನು ನೋಡ್ಕೊಂಡು ಹೊಂಟೆ ಕಸ್ಟಮರ್ ಲೊಕೇಶನಿಗೆ. ಕಸ್ಟಮರ್ ಲೊಕೇಶನ್ ಹೋಗೋ ಮುಂದೆ BTM ಡ್ರಾಪ್ ಇತ್ತು. ಅಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು ಇವತ್ತು. ಟ್ರಾಫಿಕ್ ಒಳಗೆ ನಿಂತು ಸಾಕಾಗಿತ್ತು. ಆಮೇಲೆ ನಮ್ಮ ಅಣ್ಣ ಬಂದ ಕೂಡಲೇ ಅವ್ನಿಗೆ ಆರ್ಡ್ರ್ ಕೊಟ್ಟೆ, ತಗೋ ಅಣ್ಣ ತಿನ್ನು ಅಂತೇಳಿ. ಆಮೇಲೆ 12 ಗಂಟೆ ಆಗಿತ್ತು. 12 ಗಂಟೆಗೆ ನಂದು 14 ಆರ್ಡ್ರಿಗೆ ₹519 ಆಗಿತ್ತು. ನೆಕ್ಸ್ಟ್ BTM ಒಳಗಿರೋ ಅಗರ್ವಾಲ್ಸ್ ಕಿಚನ್ ಒಳಗೆ ಆರ್ಡ್ರ್ ಅಸೈನ್ ಆಗಿತ್ತು. ಇವರಂತೂ ಲೈಫ್ ಒಳಗೆ ಆರ್ಡ್ರ್ ಜಲ್ದಿ ರೆಡಿ ಮಾಡಿ ಕೊಡೋಂಗಿಲ್ಲ. ಸೊ ವೇಟ್ ಮಾಡ್ಕೊಂಡು ನಿಂತಿದ್ದೆ ಯಾವಾಗ ಕೊಡ್ತಾರಂತೇಳಿ. ಆಮೇಲೆ ಹಿಂಗೆ ಮಾಡಿ ಆರ್ಡ್ರ್ ರೆಡಿ ಮಾಡಿ ಕೊಟ್ರೆ. ಆಮೇಲೆ ಜೈನರ್ ಒಳಗೆ ಡ್ರಾಪ್ ಇತ್ತು. ಹಂಗೆ ಬನ್ನೇರುಘಟ್ಟ ಒಳಗೆ ಎಲ್ಲ ಬಿಲ್ಡಿಂಗ್ಸ್ ವ್ಯೂಸ್ ನೋಡ್ಕೊತ ಹೊಂಟಿದ್ದೆ. ಆಮೇಲೆ ಹೋಗೋ ಮುಂದೆ ನಮ್ಮ ಮೋಷನ್ ಬಾಯ್ ಕಡೆ ಬಂದು ಎಳ್ನೀರು ಕುಡಿಯಾಕಂತೇಳಿ. ಇವ್ರಿಗಂತೂ ಡೈಲಿ ಕಸ್ಟಮರ್ ಆಗಿಬಿಟ್ಟೆ ನಾನು. ಸೊ ಎಳ್ನೀರು ಕುಡಿದು ಫುಲ್ ತಂಪಾಗಿ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಹೋದೆ. ಡ್ರಾಪ್ ಮಾಡಿ ಬಂದೆ. ನೆಕ್ಸ್ಟ್ ನಮ್ಮ BTM ಬಂದು ಆರ್ಡ್ರ್ ಪಿಕ್ ಮಾಡೋಕ್ಕೆ ನಮ್ಮ ರೋಟಿವಲ್ ಒಳಗೆ ಆರ್ಡ್ರ್ ಪಿಕ್ ಮಾಡ್ಕೊಂಡು ಹೋದೆ. ಇಲ್ಲಿ ಬಯೋಮೆಟ್ರಿಕ್ ಇತ್ತು ಲಿಫ್ಟ್ ಒಳಗೆ, ನಾವು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಬಯೋಮೆಟ್ರಿಕ್ ಇತ್ತಂದ್ರೆ ಅಲ್ಲಿ ರೆಸ್ಟೋರೆಂಟ್ಸ್ದವ್ರಿಗೆ ಅಷ್ಟೇ ಅದ, ಅವ್ರು ಅಲೋ ಕೊಟ್ಟರಷ್ಟೇ ನಾವು ಅಲ್ಲಿ ಅದನ್ನ ಯೂಸ್ ಮಾಡ್ಬೋದು. ಸೊ ನಾವು ಯೂಸ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಸ್ಟೆಪ್ಸ್ ತೊಗೊಂಡು ನಡ್ಕೊಂಡೋಗಿ ಆರ್ಡ್ರ್ ಡೆಲಿವರಿ ಮಾಡಿದೆ. ಆಮೇಲೆ 7 ಗಂಟೆಗೆ ನಂದು 20 ಆರ್ಡ್ರಿಗೆ ₹767 ಆಗಿತ್ತು. ಇಲ್ಲೊಂದು ಆರ್ಡ್ರಿಗೆ ಪೋಸ್ಟ್ ಕೊಡ್ಕೊಂಡು ಕುಂತಿದ್ದೆ, ಅದು ಆರ್ಡ್ರ್ ಕ್ಯಾನ್ಸಲ್ ಆಗಿತ್ತು. ಸೊ ಸ್ಯಾಡ್ ಫೀಲ್ ಆಗಿ ಹೊಂಟೆ ರೂಮಿಗೆ. ನೆಕ್ಸ್ಟ್ ರೂಮಿಗೆ ಬಂದು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಹೊಟ್ಟೆ ಭಾಳ ಹಸಿತ್ತು. ಸೊ ಕುಕ್ಕಿಂಗ್ ಮಾಡ್ಕೋಬೇಕಂತೇಳಿ ಆನಿಯನ್ ಚಿಲ್ಲಿ ಎಲ್ಲ ಕಟ್ ಮಾಡೋಕ್ಕಂತೇಳಿ ಇಟ್ಕೊಂಡೆ. ಆಮೇಲೆ ಅದ್ರ ಕೂಡ ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ. ಎಲ್ಲ ಕಟ್ ಮಾಡಿದೆ. ಅದಾದಮೇಲೆ ನಮ್ಮದು ಎಗ್ ಫುಲ್ ಬಾಯ್ಲ್ ಆಗತ್ತಿತ್ತು. ನೆಕ್ಸ್ಟ್ ಕಟ್ ಮಾಡಿದ್ದ ಆನಿಯನ್ ಚಿಲ್ಲಿ ತೊಗೊಂಡು ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋಕೆ ನಂದು ಎಗ್ ಕೀಮಾ ರೆಡಿ ಆಯಿತು. ಎಗ್ ಕೀಮಾ ರೆಡಿ ಮಾಡ್ಕೊತ ಆಮೇಲೆ ನಾನು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡೆ. ಬ್ರೆಡ್ ಆಮ್ಲೆಟ್ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ, ನಂಗೆ ಭಾಳ ಸೇರ್ತೈತಿ. ಸೊ ನಾನು ಎವ್ರಿ ಡೇ ಒಂದೇ ಮೀಲ್ ಅಂದ್ರೆ ಒಂದೇ ಊಟ ಮಾಡ್ತೀನಿ. ಸೊ ನಾನು ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಂಡು ನಾನು ಇವತ್ತಿನ ಊಟ ಮಾಡಿದೆ. ಯಾ ದ್ಯಾಟ್ಸ್ ಇಟ್. ಈವ್ನಿಂಗ್ ಊಟ ಮುಗಿಸ್ಕೊಂಡು ಸ್ವಲ್ಪ ಎಡಿಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಮತ್ತೆ ಹೊಂಟೆ ಕೆಲಸಕ್ಕೆ 6 o'clockಗೆ. ಫಸ್ಟ್ ಆರ್ಡ್ರ್ ಎಂಪೈರ್ ರೆಸ್ಟೋರೆಂಟ್ ಬಂತು, ಅದನ್ನು ಪಿಕಪ್ ಮಾಡ್ಕೊಂಡು ಹೋದೆ. ಆರ್ಡರ್ ಡೆಲಿವರಿ ಮಾಡಿ ಹೊಂಟಿದ್ದೆ. ಬಟ್ ಇಲ್ಲಿ ನಮ್ಮ ಡೋಗೇಶ್ ಬಾಯ್ ನಮ್ಮ ಮನೆಗೆ ಯಾಕೆ ಬಂದು ಹಾಪ್ಸೊಳೆ ಮಗನ ಅಂತೇಳಿ ಒದರಾಡತ್ತಿದ್ದ. ಆಮೇಲೆ ಇಲ್ಲೊಂದು ಆರ್ಡರ್ ಡೆಲಿವರಿ ಬಂದಿದ್ದೆ ಅಪಾರ್ಟ್ಮೆಂಟಿಗೆ. ಎಷ್ಟು ಮಸ್ತ್ ಐತೆ ಅಂದ್ರೆ ಈ ಅಪಾರ್ಟ್ಮೆಂಟ್, ನನಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಈ ಅಪಾರ್ಟ್ಮೆಂಟ್. ಆಮೇಲೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ನನ್ನ 30 ಆರ್ಡ್ರ್ ಕಂಪ್ಲೀಟ್ ಆಗಿತ್ತು. 30 ಆರ್ಡ್ರಿಗೆ ₹1,555 ಆಗಿತ್ತು. ನೆಕ್ಸ್ಟ್ ನಮ್ಮ ರಾಯರ ಮಠದ ಮುಂದೆ ಹೊಂಟಿದ್ದೆ. ರಾಯರ ಮಠದ ಮುಂದೆ ಬಂದಾಗ ನಾನು ವಿಡಿಯೋ ಮಾಡಲಿಲ್ಲ ಅಂದ್ರೆ ನಂಗೆ ಒಂಥರ ಫೀಲ್ ಆಗುತ್ತೆ. ಸೊ ಅದು ನಾನು ಯಾವಾಗಲೂ ಕ್ಯಾಪ್ಚರ್ ಮಾಡ್ತೀನಿ. ಇದು ನನ್ನ ಲಾಸ್ಟ್ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಬಂದೆ ಕಸ್ಟಮರ್ ಲೊಕೇಶನ್ಗೆ. ಇದು ದೊಡ್ಡ ಅಪಾರ್ಟ್ಮೆಂಟಿಗೆ ಬಂದಿತ್ತು. ಆಮೇಲೆ ಅಕ್ಕ ಬಂದ್ರೆ ಅಕ್ಕರಿಗೆ ಕೊಟ್ಟೆ ಆರ್ಡರ್ ಕೊಟ್ಟೆ. ಫುಲ್ ಟಯರ್ಡ್ ಫೀಲ್ ಆಗಿತ್ತು, ಯಾವಾಗ ರೂಮಿಗೆ ಹೋಗಿನೋ ಅನ್ಸೋದಿತ್ತು. ಫೈನಲಿ ರೂಮಿಗೆ ಬಂದು ಫ್ರೆಶ್ ಅಪ್ ಆದೆ. ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್. 34 ಆರ್ಡರ್ಸಿಗೆ ₹1,810 ಆಗಿತ್ತು. ವೆರಿ ಮಚ್ ಹ್ಯಾಪಿ. ನಾನು ನನ್ನ ಡೈಲಿ ಹ್ಯಾಬಿಟ್ಸ್ ಒಳಗೆ ಅಟ್ಲೀಸ್ಟ್ 5 pages ಆದರೂ ಓದಬೇಕಂತ ಡಿಸೈಡ್ ಮಾಡೀನಿ. ಸೊ ವಿಲ್ ನೆವರ್ ಗೆಟ್ ಎನಿ ಬುಕ್ ಬೆಟರ್ ದನ್ ದಿಸ್ ಇನ್ ಆರ್ಡರ್ ಟು ಅಚೀವ್ ಎನಿ ಸಾರ್ಟ್ ಆಫ್ ಚಾಲೆಂಜಸ್. ಆ್ಯಂಡ್ ಇಟ್ಸ್ ರಿಟನ್ ಬೈ ಡೇವಿಡ್ ಫಕಿನ್ ಗೋಗಿನ್ಸ್. ನನಗೆ ಆಲ್ರೆಡಿ ಈ ಬುಕ್ ಓದೇನೆ ನಾನು, ಬಟ್ ಇನ್ನೊಮ್ಮೆ ಓದ್ಬೇಕಂತೇಳಿ ನನಗೆ ಭಾಳ ಅನ್ಸೋದೈತಿ. ಸಿ ಯು ಟುಮಾರೋ ಮಾರ್ನಿಂಗ್ ಗೈಸ್. ಗುಡ್ ನೈಟ್.